ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ, ನಮ್ಮ ಇಮೋಷನ್ಸ್ ಮತ್ತು ನಮ್ಮ ರಿಲೇಶನ್ಶಿಪ್. ನಮ್ಮ ಒಂದು ಇಮೋಷನ್ಸ್ ಎಷ್ಟೋ ಸಲ ಒಂದು ಬಲಹೀನತೆ ಆಗಬಹುದು, ವೀಕ್ನೆಸ್ ಆಗಬಹುದು. ಆ ವೀಕ್ನೆಸ್ಸಿಂದ ರಾಂಗ್ ಡಿಸಿಷನ್ಸ್ನ ತಗೋಬಹುದು, ಅಥವಾ ನಮಗೆ ಪೂರಕವಾಗದೇ ಇರುವಂಥ ವ್ಯಕ್ತಿಯನ್ನ ಲೈಫ್ನಲ್ಲಿ ಇಟ್ಕೋಬಹುದು. ಒಂದೊಂದ್ಸಲ ಒಂದು ನೀಡಿನೆಸ್ ಇರುತ್ತೆ. ನೀಡಿನೆಸ್ ಅಂದ್ರೆ ಆ ಟೈಮ್ನಲ್ಲಿ ಏನಾಗುತ್ತೋ ಏನೋ ಅನ್ನೋಂಥ ಒಂದು ಭಯದಿಂದ ಒಂದು ಡೆಸಿಷನ್ನ ತಗೊಳ್ಳೋದಾಗಿರ್ಬೋದು, ಒಬ್ಬರನ್ನ ಎಂಟರ್ಟೈನ್ ಮಾಡೋದಾಗಿರ್ಬೋದು, ನಿಮಗೆ ಇಷ್ಟ ಇಲ್ದಿರುವಂಥ ವಿಷಯಗಳನ್ನ ಮಾಡೋದಾಗಿರ್ಬೋದು. ಎಷ್ಟೋ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದ್ಸಲ ತಪ್ಪು ಅಂತ ಗೊತ್ತಿದ್ರು ಕೂಡ ಆ ರಿಲೇಶನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಮೀ ಸ್ಟಾರ್ಟ್. ಕೆಲವರು ಏನು ಮಾಡ್ತಾರೆ ಅಂದರೆ, ಆ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಳುವುದಕ್ಕೋಸ್ಕರ ಹಣ ಕೊಡೋದಾಗಿರ್ಬಹುದು. ಎಷ್ಟೋ ಇವಾಗ ಸ್ಕ್ಯಾಮ್ ಆಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಅವ್ರು ಆನ್ಲೈನ್ ಮೀಟೇ ಆಗಿರೋದಿಲ್ಲ, ಮೀಟ್ ಮಾಡ್ದೇನೆ ಆ ವ್ಯಕ್ತಿಗೆ ಹಣನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾಕೆ ಹೀಗಾಗತ್ತೆ? ಎಷ್ಟೋ ಬುದ್ಧಿವಂತರು ಈ ತರ ಕೆಲಸ ಮಾಡಿರ್ತಾರೆ. ಬುದ್ಧಿವಂತರ ಹತ್ರನೇ ಅಷ್ಟು ಹಣ ಇರುತ್ತೆ ಅಲ್ವಾ? ಯಾರು ಇದನ್ನ ಆ ಒಂದು ಆಂಗಲ್ ಅಲ್ಲಿ ನೋಡಕ್ ಹೋಗಲ್ಲ. ಯಾಕೆ ಹೀಗೆ, ಇವ್ರು ಯಾಕೆ ಈ ತರದ್ ಒಂದು ಕೆಲಸ ಮಾಡಕ್ ಹೋದ್ರು? ಇಂಥ ದೊಡ್ಡ ಬಿಸ್ನೆಸ್ ಮೆನ್ ಹೇಗೆ ಇದಕ್ ಮೋಸ ಹೋದ್ರು? ಹೇಗೆ ಇಷ್ಟೆಲ್ಲ ದುಡ್ಡನ್ನ ವಾಪಸ್ ಅವ್ರಿಗೆ ಕೊಟ್ಕೊಂಡು ಹೋದ್ರು? ತಪ್ಪು ಅಂತ ಗೊತ್ತಿದ್ರು ಕೂಡ ಯಾಕೆ ಇದನ್ನ ಮಾಡಿದ್ರು? ಸೊ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಬ್ಲೈಂಡ್ ಟ್ರಸ್ಟ್ ಅಂತ ಹೇಳ್ತೀವಿ. ನಂಬುವುದು ಬುನಾದಿ ಆಗೋಗುತ್ತೆ. ಸೊ ಆ ವ್ಯಕ್ತಿ ಲಾಜಿಕಲ್ ಆಗಿ ಥಿಂಕ್ ಮಾಡೋದನ್ನ ಶಟ್ ಡೌನ್ ಮಾಡ್ಬಿಡ್ತಾರೆ ಆ ಟೈಮ್ನಲ್ಲಿ. ಅವಾಗ ಅವ್ರು ಏನೇ ಮಾಡ್ತಿದ್ರು ಕೂಡ ಅದನ್ನ ಅಷ್ಟು ಅವರು ಒಂದು ಲಾಜಿಕಲ್ ಪರ್ಸ್ಪೆಕ್ಟಿವ್ ನಲ್ಲೇ ಆಗಿರ್ಲಿ, ಅಥವಾ ಇದು ನಾನು ಸರಿ ಮಾಡ್ತಿದ್ದೀನಾ ಇಲ್ವಾ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಲ್ಲ. ಕೆಲವರು ಕ್ಲೈಂಟ್ ಏನ್ ಹೇಳ್ತಾರೆ ಅಂದ್ರೆ, ಮ್ಯಾಮ್ ನನಗೆ ಗೊತ್ತಿತ್ತು ನನ್ನ ಪಾರ್ಟ್ನರ್ ಸುಳ್ಳು ಹೇಳ್ತಾ ಇದಾರೆ ಅಂತ, ಆದ್ರೂ ಕೂಡ ನಾನು ಅವ್ರಿಗೊಂದು ಚಾನ್ಸ್ ಕೊಡ್ಬೇಕು ಅಂತ ಆಸೆ ಪಟ್ಟೆ, ಯಾಕಂದ್ರೆ ಅವ್ರು ಬದಲಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಂತ ಹೇಳ್ತಾರೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಗೊತ್ತಿತ್ತು ಅವ್ರಿಗೆ ಹಣದ ಪ್ರಾಬ್ಲಮ್ ಇದೆ ಅಂತ, ಅಥವಾ ಅವರು ಹೀಗೆಲ್ಲ ವರ್ತಿಸ್ತಿರೋದೇ ಹಣಕ್ಕೋಸ್ಕರ ಅಂತ, ಆದ್ರೂ ಕೂಡ ನಾನು ಅವ್ರಿಗೋಸ್ಕರ ಕೊಟ್ಟೆ, ಯಾಕೆಂದ್ರೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸೊ ಆ ಒಂದು ಸ್ಟೇಜ್ ನಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನಿಮ್ಮ ಪ್ರೀತಿನ ಪಡೆಯುವುದಕ್ಕೋಸ್ಕರ ಯಾವುದೇ ರೀತಿಯಾದ ಒಂದು ಅಟೆನ್ಷನ್ ಪಡೆಯೋದಕ್ಕೋಸ್ಕರ ಅವ್ರ ಕಡೆಯಿಂದ ನೀವು ಯಾವ ರಿಸ್ಕ್ ತಗೊಳಕ್ಕೂ ರೆಡಿ ಇರ್ತೀರಾ. ಯಾಕೆ ಅಂದ್ರೆ ಎಷ್ಟೋ ರೀಸನ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದು ಸೊಸೈಟಲ್ ಪ್ರೆಷರ್ ಇರುತ್ತೆ. ನಾನು ಈ ಒಂದು ಏಜ್ಗೆ ಮದುವೆ ಆಗಲೇಬೇಕು, ಅದರಿಂದ ನಾನು ಇಂಥದ್ನೆಲ್ಲ ಎಂಟರ್ಟೈನ್ ಮಾಡ್ತೀನಿ, ಇಂಥ ವ್ಯಕ್ತಿಗಳನ್ನೆಲ್ಲ ಎಂಟರ್ಟೈನ್ ಮಾಡ್ತೀನಿ ಅಂತ. ಯಾರೋ ಒಬ್ರು ಆನ್ಲೈನ್ ಹೇಳಿರ್ತಾರೆ, ನಾನು ನಿನ್ನ ಮದುವೆ ಆಗ್ತೀನಿ, ಅದಕ್ಕೋಸ್ಕರ ನೀನು ನನ್ಗೆ ಇಷ್ಟು ದುಡ್ಡು ಕೊಡು, ಅಥವಾ ನೀನು ನನ್ನ ಜೊತೆ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೋ, ನಾನು ಒಂದಿನ ಮದುವೆ ಆಗ್ತೀನಿ. ಎಷ್ಟೋ ಹೆಣ್ಮಕ್ಳು ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ ಈ ವಿಚಾರವಾಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದೊಂದು ಕೇಸಸ್ ನಾನು ನೋಡ್ತೀನಲ್ಲ, ಒಂದೊಂದು ಕೇಸಸ್ನಲ್ಲಿ ಆ ವ್ಯಕ್ತಿ ಮದುವೆ ಆಗಿದ್ದಾರೆ ಅಂತ ಗೊತ್ತಿರತ್ತೆ, ಆದ್ರೂ ಕೂಡ ಒಂದು ರಿಲೇಶನ್ಶಿಪ್, ಒಂದು ಅಫೇರ್ ಇಟ್ಕೊಂಡಿರ್ತಾರೆ. ಅದೊಂದು ಕಂಫರ್ಟ್ ಝೋನ್ ಆಗಿರುತ್ತೆ ಕೆಲವರಿಗೆ. ಯಾಕೆಂದ್ರೆ ಆ ಒಂದು ಅಟೆನ್ಷನ್ ಸಿಗ್ತಾ ಇರ್ಬೋದು, ಆ ಪ್ರೀತಿ ಯಾವದನ್ನ ಅವ್ರು ಕಳ್ಕೊಂಡಿದ್ರು ಬಾಲ್ಯದಲ್ಲಿ, ಅದನ್ನ ಪಡೆಯೋದಕ್ಕೆ ಒಂದು ಹಠದಲ್ಲಿ ಮುಂದೆ ಹೋಗ್ತಿರ್ತಾರೆ. ಹಾಗೂ ಒಂದ್ಸಲ ತಪ್ಪು ಮಾಡಿದಾಗ, ಅಥವಾ ಒಂದು ರಾಂಗ್ ಸ್ಟೆಪ್ ತಗೊಂಡಾಗ ಅದನ್ನ ಸರಿ ಮಾಡ್ಕೊಳಕ್ಕೆ ಒಂದು ದಾರಿ ಏನಂದ್ರೆ ಆ ರಿಲೇಶನ್ಶಿಪ್ ಆಗಿರುತ್ತೆ ಅಂತ ಕೂಡ ಎಷ್ಟೋ ಜನ ಅನ್ಕೊಂಡಿರ್ತಾರೆ. ಸೊ ತಪ್ಪು ನಾನು ಇದ್ ಮಾಡ್ತಾ ಇರೋದು ಅಂದ್ರೂ ಕೂಡ ಹೇಳದ್ನಲ್ಲ, ಮದುವೆ ಆಗಿರುವಂತ ವ್ಯಕ್ತಿ ಜೊತೆ ಒಂದು ರಿಲೇಶನ್ಶಿಪ್ ಇಟ್ಕೊಳ್ತಾರೆ. ಇವತ್ತಲ್ಲ ನಾಳೆ ಅವ್ರು ನನ್ನ ಜೊತೆ ಇರ್ತಾರೆ, ಇವತ್ತಲ್ಲ ನಾಳೆ ಅವರು ನನ್ನವರೇ ಆಗ್ತಾರೆ ಅನ್ನುವಂಥ ಒಂದು ವಿಷಯದಲ್ಲಿ ಮುಳುಗಿರ್ತಾರೆ. ಕೆಲವರು ರಿಯಾಲಿಟಿಗೆ ಬಂದ್ಬಿಟ್ಟಿರ್ತಾರೆ, ಮೇ ಬಿ ನನ್ಗೊಳ್ಳೆ ಪಾರ್ಟ್ನರ್ ಇವ್ರ ರೀತಿಯಾಗಿ ಸಿಗೋದಿಲ್ವೇನೋ, ಅದಕ್ಕೆ ನಾನು ಇವ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಅಂತ. ಸೊ ಯಾವಾಗ ನಿಮ್ಮ ವ್ಯಾಲ್ಯೂಸ್ ಮತ್ತು ನಿಮ್ಮ ಮೌಲ್ಯಗಳು, ಹಾಗೂ ನಿಮಗೆ ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ, ನಿಮಗೆ ನಿಮ್ಮ ಲೈಫ್ ಬಗ್ಗೆ ಒಂದು ಸೀರಿಯಸ್ನೆಸ್ ಇರೋದಿಲ್ಲ, ನೀವು ನಿಮ್ಮ ಲೈಫ್ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ಪರಿಗಣಿಸುವುದಿಲ್ಲ, ಜನ ಅದನ್ನೇ ವೀಕ್ನೆಸ್ ಆಗಿ ನೋಡ್ತಾರೆ, ಜನ ಅದನ್ನೇ ಬಳಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೋ ಹೆಣ್ಮಕ್ಳು ನಾನು ಒಂದು ಫಿಸಿಕಲ್ ರಿಲೇಶನ್ಶಿಪ್, ಅಥವಾ ನಾನು ಮುಂದುವರೆದ್ರೆ ಈ ವ್ಯಕ್ತಿ ಜೊತೆ ನನ್ನ ಮದುವೆ ಆಗ್ತಾರೆ ಅನ್ನೋದಕ್ಕೋಸ್ಕರ ಎಷ್ಟೋ ಒಂದು ವಿಚಾರದಲ್ಲಿ ಮನೆಯವರಿಗೆ ಸುಳ್ಳು ಹೇಳಿರ್ತಾರೆ.
ಮತ್ತು ಒಂದು ರಿಲೇಶನ್ಶಿಪ್ನ ಇಟ್ಕೊಂಡಿರ್ತಾರೆ, ಲಿವಿಂಗ್ ರಿಲೇಶನ್ಶಿಪ್ಗೆ ಹೋಗಿರ್ತಾರೆ. ನಿಮಗೆಲ್ಲ ಗೊತ್ತಿದೆ ಎಷ್ಟು ಕೇಸಸ್ ಇದೆ. ಲಿವ್ ಇನ್ ರಿಲೇಶನ್ಶಿಪ್ಸ್ನಲ್ಲಿ ಮದುವೆ ಅನ್ನೋದು ತುಂಬಾ ರೇರ್. ಅದು ಹೇಳಬೇಕು ಅಂದ್ರೆ ಅದು ರೇರ್ ಆಗ್ತಾ ಇದೆ. ಆ ಥರ ಒಂದು ರಿಲೇಶನ್ಶಿಪ್ ಇಟ್ಕೊಂಡು ಅವರು ಮದುವೆ ಆದ್ರು ಅನ್ನೋದು, ಯಾಕೆಂದ್ರೆ ನಿಮಗೆ ಎಲ್ಲ ಒಂದು ಏನೇನು ಸಿಗಬೇಕು ಮದುವೆಗೆ ಮುಂಚೆನೆ ಆ ವ್ಯಕ್ತಿಯಿಂದ ಸಿಕ್ಕಿದೆ ಅಂದಮೇಲೆ ಆ ವ್ಯಕ್ತಿ ಯಾವುದೇ ರೀತಿಯಾದ ಎಫರ್ಟ್ಸ್ ಹಾಕೋದಿಲ್ಲ. ಇದೇ ಕಂಫರ್ಟಬಲ್ ಆಗಿದೆಯಲ್ಲ, ನಾನು ಯಾಕೆ ಎಫರ್ಟ್ಸ್ ಹಾಕಬೇಕು, ನಾನು ಯಾಕೆ ಈ ವ್ಯಕ್ತಿಯನ್ನ ನನ್ನ ಲೈಫ್ನಲ್ಲಿ ಇಟ್ಕೋಬೇಕು, ಯಾಕಂದ್ರೆ ನನಗೆಲ್ಲ ಸಿಗ್ತಾ ಇದೆ. ಇವಾಗ ನೀವೊಂದು ಟ್ರಯಲ್ ಮಾಡ್ತೀರಾ, ಮತ್ತು ಈ ಬಟ್ಟೆ ಸರಿ ಇದೆಯಾ ಟೆಸ್ಟ್ ಡ್ರೈವ್ ಮಾಡ್ತೀರಾ. ಆದ್ರೆ ರಿಲೇಶನ್ಶಿಪ್ ಅನ್ನೋದು ಹಾಗಲ್ಲ ಅಲ್ವಾ. ರಿಲೇಶನ್ಶಿಪ್ ಅನ್ನೋದು ಪ್ರೀತಿ ವಿಷಯವಾಗಿರುತ್ತೆ, ಅದರಲ್ಲಿ ಲೈಫ್ ಇರುತ್ತೆ, ಜೀವ ಇರುತ್ತೆ. ಸೊ ಅದನ್ನ ನಾವು ವಸ್ತುವಿನ ರೀತಿಯಾಗಿ ಪರಿಗಣಿಸೋಕೆ ಆಗೋದಿಲ್ಲ. ಆದ್ರೆ ಹಾಗೆ ಎಷ್ಟೋ ಜನ ಪರಿಗಣಿಸ್ತಿದ್ದಾರೆ, ಹಾಗೆ ವರ್ತಿಸ್ತಾ ಇದ್ದಾರೆ. ನಾನೇನ್ ಹೇಳ್ತೀನಿ ಅಂದ್ರೆ, ನೀವೊಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ ಅದು ಆ, ಈ ವ್ಯಕ್ತಿಗೆ ನಾನ್ ಫಿಟ್ ಆಗ್ತೀನ ಅನ್ನೋದಕ್ಕಿಂತ ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಎಷ್ಟು ಹೊಂದ್ಕೊಂಡು ಹೋಗೋಕ್ ಸಾಧ್ಯ, ಮೊದಲು ನಿಮ್ಮ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿ. ನೀವೆಷ್ಟು ಕಂಫರ್ಟಬಲ್ ಆಗಿರ್ತೀರಾ ಈ ವ್ಯಕ್ತಿ ಜೊತೆ ಅಂತ, ನಿಮ್ಮ ಅವರ ಥಾಟ್ ಪ್ರೋಸೆಸ್ ನಲ್ಲಿ ಸಿಮಿಲಾರಿಟೀಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಐ ಆಮ್ ಸಾರಿ. ಮತ್ತು ಎಷ್ಟೋ ಹೆಣ್ಮಕ್ಳಿಗೆ ನಾನು ಹೇಳೋದಿದ್ದೇನೆ, ಯಾರೇ ಈ ವಿಡಿಯೋ ನೋಡ್ತಿದ್ರು ಕೂಡ, ನೀವೊಂದು ಅಪ್ಪ ಅಮ್ಮ ಆಗಿ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ, ಅಥವಾ ಒಬ್ಬ ಮದುವೆ ಆಗೋಕ್ ಮುಂಚೆನೋ ಅಥವಾ ಮದುವೆ ಆಗಿರೋರು ನೋಡ್ತಿದ್ರು ಕೂಡ, ನಾನೇನ್ ಹೇಳ್ತೀನಿ ಅಂದ್ರೆ, ನೀವೊಬ್ಬ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ ಮದುವೆಗೆ ಮುಂಚೆ ಅಂದಾಗ, ಇದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಫಿಸಿಕಲ್ ರಿಲೇಶನ್ಶಿಪ್ನ ಇಟ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಮದುವೆ ಅನ್ನೋದಕ್ಕೆ ಒಂದು ಮೌಲ್ಯ ಸಿಗುವುದು ನಮ್ಮ ನಡವಳಿಕೆಯಲ್ಲಿ, ನಮ್ಮ ಕಲ್ಚರ್ನಲ್ಲಿ. ಹಾಗೂ ಯಾವಾಗ ಎಲ್ಲಾನು ಒಂದೇ ಒಂದ್ 2 ತಿಂಗಳಲ್ಲಿ ಒಬ್ಬ ವ್ಯಕ್ತಿಗೆ ಏನೇನ್ ಸಿಗ್ಬೇಕು ಎಲ್ಲ ಸಿಕ್ತು ಅಂದಾಗ ಅವ್ರು ಏನ್ ಎಫರ್ಟ್ಸು ಹಾಕೋದಿಲ್ಲ, ಹಾಗೂ ನಿಮಗೆ ವ್ಯಾಲ್ಯೂ ಕೊಡೋದು ಇಲ್ಲ, ನಿಮ್ಮ ರಿಲೇಶನ್ಶಿಪ್ಗೂ ವ್ಯಾಲ್ಯೂ ಕೊಡೋದಿಲ್ಲ. ಆಲ್ವೇಸ್ ಕೀಪ್ ಅರ್ ಫಿಸಿಕಲ್ ರಿಲೇಶನ್ಶಿಪ್ ಆಫ್ಟರ್ ಮ್ಯಾರೇಜ್ ಅಂತಾನೆ ನಾನು ಹೇಳ್ತೀನಿ. ಅವಾಗ ಇಬ್ರು ಕೂಡ ಒಂದು ರೆಸ್ಪಾನ್ಸಿಬಲ್ ಹ್ಯೂಮನ್ ಆಗಿ ವರ್ತಿಸ್ತಾ ಹೋಗ್ತಾರೆ. ಇದು ನನಗ್ ಸರಿ ಇದೆಯಾ, ಇಮೋಷನಲ್ ಕಂಪ್ಯಾಟಬಿಲಿಟಿ ಅನ್ನೋದು ಮುಖ್ಯವಾಗತ್ತೆ ಎಲ್ಲರಿಗೂ. ನಾನು ಹೇಳ್ತಾ ಇರೋದು ಯಾರೇ ಆಗಿರ್ಲಿ, ಇಮೋಷ್ನಲಿ ನೀವೆಷ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಎಷ್ಟು ನೀವು ಆ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳಕ್ ಸಾಧ್ಯ ಇದೆ, ಇಂಥದ್ನೆಲ್ಲ ಸೀರಿಯಸ್ ಆಗಿರುವಂಥ ವಿಷಯಗಳನ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಿಸಿಕಲ್ ಅಟ್ರಾಕ್ಷನ್ ಅನ್ನುವಂಥದ್ದು ಮೇ ಬಿ 1 ವೀಕ್ ನೀವು ಅವ್ರಿಗೆ ಎಕ್ಸೈಟ್ ಆಗ್ಬೋದು, 1 ವೀಕ್ ಅಥವಾ 1 ತಿಂಗಳು ಅವರ ಒಂದು ಪ್ರೀತಿಗೆ ಮಾರ್ ಹೋಗ್ಬೋದು. ಆದ್ರೆ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ, ಆಫ್ಟರ್ ಅ ಪಾಯಿಂಟ್ 2-3 ತಿಂಗಳಾದ್ಮೇಲೆ ಅದೆಲ್ಲ ಮಾಸ್ ಹೋಗುತ್ತೆ. ಅವಾಗ ನೀವು ಒಂದು ಟ್ರ್ಯಾಪಲ್ಲಿ ಇದೀನಿ ಅನ್ನುವಂಥ ಒಂದು ಗಿಲ್ಟ್ ಇಂದ ನೀವು ಆಚೆ ಬರೋದಕ್ಕಾದ್ರೂ ಕೂಡ ನಾನೇನ್ ಹೇಳ್ತೀನಿ ಅಂದ್ರೆ, ನೆವರ್ ಗೆಟ್ ಫಿಸಿಕಲ್ ಟು ಅ ಪರ್ಸನ್ ಬಿಫೋರ್ ಮ್ಯಾರೇಜ್. ಇಲ್ಲ ಅಂದ್ರೆ ಇದು ನಾನು ನೋಡಿರುವಂತ ಕೇಸಸ್, ನನ್ನ ಹತ್ರ ಬಂದಿರುವಂತ ಕೇಸಸ್. ಹೆಣ್ಮಕ್ಳು ತುಂಬಾನೇ ನೋವು ಅನುಭವಿಸ್ತಾರೆ. ಹಿಂಗೆಲ್ಲ ಹೇಳಿದ್ರು, ನೀನ್ ನನ್ನ ಜೊತೆ ಹೀಗೆ ನಡ್ಕೊಂಡ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು, ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಸಿಚುವೇಶನ್ಗೆ ನಿಮ್ಮನ್ನ ನೀವೇ ತಗೊಂಡ್ ಬರಬೇಡಿ. ಹಾಗೂ ಈ ಒಂದು ಪ್ರಾಬ್ಲಮ್ನ ನೀವು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಮುಜುಗರ ಆಗತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೂ ಮುಜುಗರ ಆಗತ್ತೆ, ನಿಮ್ಗೆ ಮೂವ್ ಆನ್ ಆಗೋಕ್ಕೂ ಮುಜುಗರ ಆಗತ್ತೆ, ಕಷ್ಟ ಆಗತ್ತೆ. ಇನ್ನೊಬ್ಬ ವ್ಯಕ್ತಿಯನ್ನ ಮದುವೆ ಆಗೋದು ಕಷ್ಟ ಆಗತ್ತೆ. ಯಾಕಂದ್ರೆ ವೆನ್ ಯು ಗೆಟ್ ಇನ್ವಾಲ್ವ್ಡ್ ಇನ್ ಅ ರಿಲೇಶನ್ಶಿಪ್ ಸೋ ಸ್ಟ್ರಾಂಗ್ಲಿ, ಅದು ಕಮಿಟ್ಮೆಂಟೇ ಇಲ್ಲದೆ ಇರುವಂಥ ಒಂದು ರಿಲೇಶನ್ಶಿಪ್ಗೆ ನೀವು ಹೋದಿರಿ ಅಂದ್ರೆ ಅದು ಒಂದು ಮಾರಕ ಆಗ್ಬೋದು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ. ಯಾಕಂದ್ರೆ ಈ ತರ ಒಂದು ಕ್ರೈಮ್ ಕೇಸಸ್ ಇನ್ಕ್ರೀಸ್ ಆಗ್ತಾ ಇರೋದು ಅದಕ್ಕೆ. ಮೇ ಬಿ ಆ ಹುಡುಗಿ ಪ್ರೆಷರ್ ಆಗ್ತಾ ಇರ್ಬೋದು ನಿನ್ನ ಮದ್ವೆ ಆಗೋ, ಆ ಹುಡುಗನ್ ಮನ್ಸಲ್ಲಿ ಇರ್ಲೇ ಇಲ್ವೋ ಏನೋ ಮದ್ವೆ ಆಗ್ಬೇಕು ಅಂತ ಪ್ರೆಷರ್ ಹಾಕ್ತಾ ಇದ್ದಾಳೆ ಅಂತ ಕೊಲೆ ಮಾಡುವಂತ ಒಂದು ಸ್ಥಿತಿಗೂ ಹೋಗ್ತಾ ಇದಾರೆ ಈ ಕಾಲದಲ್ಲಿ. ಅದಕ್ಕೆ ಆಸ್ ಅ ಸೈಕಾಲಜಿಸ್ಟ್ ನಾನು ನೋಡಿರುವಂತ ಕೇಸಸ್, ಇದುವರೆಗೂ ನಾನು ಒಬ್ಸರ್ವ್ ಮಾಡ್ತಾ ಇರುವಂತಹ ವಿಷಯಗಳನ್ನ ನಾನು ನಿಮ್ಗೆ ಹೇಳೋದೇನಂದ್ರೆ, ನಮ್ಮ ಹಿರಿಯರು ಯಾವ ರೀತಿಯಾದ ಒಂದು ಕಲ್ಚರ್ನ ನಮ್ಮ ಲೈಫ್ನಲ್ಲಿ ಅಳವಡಿಸಿದ್ರು. ನೋಡು, ನೀನ್ ಹೀಗಿರ್ಬೇಕು, ಒಂದು ಅರೇಂಜ್ಡ್ ಮ್ಯಾರೇಜ್ ಅನ್ನುವಂಥ ಒಂದು ಸಿಸ್ಟಮ್ಗೆ ಇದ್ದಿದ್ದ ಬೆಲೆ. ಅರೇಂಜ್ಡ್ ಮ್ಯಾರೇಜಸ್ ಎಷ್ಟೋ ವರ್ಷಗಳು ತೂಕವಾಗಿರ್ತಿತ್ತು, ಕಷ್ಟ ಆದ್ರೂ ಸುಖ ಆದ್ರೂ ಒಂದು ಅಡ್ಜಸ್ಟ್ಮೆಂಟ್ಸ್ ನಲ್ಲಿ ಇರ್ತಿತ್ತು. ಆದ್ರೆ ಇವಾಗ ಆ ರೀತಿಯಾಗಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಹೋಗ್ತಾ ಹೋಗ್ತಾ. ಸೊ ನಮ್ಮ ಟ್ರೆಡಿಷನಲ್ ಥಾಟ್ಸ್ನ ನಾವು ರಿಲೇಶನ್ಶಿಪ್ಗೆ ಎಷ್ಟು ತರ್ತೀವಿ ಅಷ್ಟು ಒಳ್ಳೇದಾಗತ್ತೆ ನಿಮ್ಮ ಲೈಫ್. ನಿಮ್ಗೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಗೋದು ಇಂಪಾರ್ಟೆಂಟ್. ನಿಮ್ ಲೈಫ್ ಜರ್ನಿನಲ್ಲಿ ಒಳ್ಳೆ ವ್ಯಕ್ತಿ ಸಿಗ್ಬೇಕು ಅನ್ನೋದು. ಒಬ್ಬ ವೀಕ್ ಪರ್ಸನ್ ನಿಮ್ ಲೈಫಿಗೆ ಸಿಕ್ಬಿಟ್ರು ಅಥವಾ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋರು ನಿಮ್ಮ ಲೈಫಿಗೆ ಸಿಕ್ಕಿದ್ರು ಅಂದ್ರೆ ನಿಮ್ ಲೈಫ್ ನರಕ ಆಗತ್ತೆ. ಎಷ್ಟೋ ಜನ, ಮ್ಯಾಮ್ ನನಗೆ ಗೊತ್ತಿತ್ತು ಇವ್ರು ಹೀಗೆ ಅಂತ, ಆದ್ರೂ
ನಾನು ಅವ್ರ ಜೊತೆ ಫಿಸಿಕಲಿ ಕ್ಲೋಸ್ ಆಗಿದ್ದೆ ಅಥವಾ ನಾನು ಇಷ್ಟು ವರ್ಷ ಅವ್ರ ಜೊತೆ ಇದ್ದೆ. ಅದರಿಂದ ನಾನು ಇವ್ರನ್ನ ಮದುವೆ ಆದೆ ಅಂತ ಹೇಳ್ತಾರೆ. ಅದು ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳೋದು ಒಂದು ಕಷ್ಟದ ವಿಷಯನೇ. ಯಾಕಂದ್ರೆ ಲೈಫ್ ಲಾಂಗ್ ಕಾಂಪ್ರಮೈಸ್ ಆಗೋಗುತ್ತೆ. ಸೊ ಯೋಚನೆ ಮಾಡಿ, ನಾನು ಹೇಳುವಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳೇ ಆಗಿರ್ಲಿ, ಗಂಡು ಮಕ್ಳೇ ಆಗ್ಲಿ, ಯಾರೇ ಈ ವಿಡಿಯೋ ನೋಡ್ತಿದ್ರು ಕೂಡ, ನೀವು ಯಾರನ್ನಾದ್ರೂ ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಇದ್ದೀರಾ ಅಂದರೆ, ನಿಮ್ಮ ಅವರ ಥಾಟ್ ಪ್ರೊಸೆಸ್ ಹೇಗಿದೆ ಒಂದಷ್ಟು ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ಆ ಥರದಲ್ಲಿ ಡಿಸಿಷನ್ನ ತಗೋಬೇಡಿ. ಯಾಕಂದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಅಟ್ರಾಕ್ಷನ್ ಇರುತ್ತಷ್ಟೆ. ಏನೋ ನೀವೇನು ಅಷ್ಟು ಸೀರಿಯಸ್ ಟಾಕ್ಸ್ನ ಇನಿಷಿಯಲ್ ಸ್ಟೇಜಸ್ನಲ್ಲಿ ನೀವು ಮಾಡಕ್ಕೆ ಹೋಗಲ್ಲ, ಇಲ್ಲಾಂದರೆ ವ್ಯವಹಾರಿಕವಾಗಿಬಿಡತ್ತೆ. ಸೊ ತುಂಬ ಸ್ಮೂದಾಗೇ ಹೋಗುತ್ತೆ ಇನಿಷಿಯಲ್ ಸ್ಟೇಜಸ್ ಎಲ್ಲ. ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ತೀರಾ, ಹಾಗೂ ತುಂಬ ಹೊತ್ತು ಮಾತಾಡ್ತಾ ಹೋಗ್ತೀರಾ. ಆದ್ರೆ ಫೈನಲ್ ಆಗಿ ಒಂದು ಕಮಿಟ್ಮೆಂಟ್ ಅಂದಾಗ ಇಬ್ರು ಎಷ್ಟು ಸೀರಿಯಸ್ ಆಗಿದ್ದೀರಾ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.